ಕಾಡಿಗೆ ಬರೋದಕ್ಕೆ ಇಷ್ಟು ದಿನ ತಗೊಂಡಿದೆ. ಈ ಮಕ್ಕಳು ಕಾಗೇಹಳ್ಳಿಯಿಂದ ಈ ಕಾಡಿಗೆ ಹೆಂಗ್ ಬಂದ್ರಂತ ನೀವು ಯೋಚನೆ ಮಾಡಿದ್ರ ಬಾಸ್? ಮೊದ್ಲು ನಾವ್ ಈ ಕಾಡ್ ಬಿಟ್ಟು ಹೋಗ್ಬೇಕು ಗೊತ್ತಾ. ನಮ್ಗಂತೂ ಈ ಕಾಡ್ ಬಿಟ್ಟು ಹೋಗೋದಕ್ಕೆ ಹೆಂಗಂತ ಗೊತ್ತಾಗ್ತಾನೆ ಇಲ್ಲ. ಇಷ್ಟು ದಿನ ತಿರುಗ್ತಾ ಇದೀವಿ, ಮತ್ತೆ ಮತ್ತೆ ಬರೀ ಈ ಕಾಡಲ್ಲೇ ತಿರುಗ್ತಾ ಇದೀವಿ. ಈ ಕರಡಿಗೆ ಎಲ್ಲಿ ದಾರಿ ಇದೆ, ಹೆಂಗೆ ಈ ಕಾಡ್ ಬಿಟ್ಟು ಹೊರಗಡೆ ಹೋಗ್ಬೇಕು ಅದೆಲ್ಲ ಗೊತ್ತಿರುತ್ತೆ ಗೊತ್ತಾ. ಪುಟ್ಟಿ ಆ ಕಡೆ ಹೋಗ್ಬಿಡಿ, ಈ ಕಡೆ ಬನ್ನಿ. ಯಾಕ ಅಂಕಲ್? ಈ ಕಡೆ ಬಾ ಪುಟ್ಟಿ, ನಾನು ಹೇಳ್ತೀನಿ. ಅಚ್ಚು, ಏನಾಯ್ತು ನಿಂಗೆ? ಸುಸ್ತಾಗ್ತಾ ಇದೆ ರೇಷ್ಮಾ, ನಡೆಯಕ್ಕೂ ಆಗ್ತಾ ಇಲ್ಲ, ತಲೆ ತಿರ್ಗಾಗ್ತಾ ಇದೆ. ಅಚ್ಚು, ಅದು ನಿಂಗೆ ಹೊಟ್ಟೆ ಹಶ್ವಿಗೆ ಹಾಕ್ತಾ ಇರೋದಂಗೆ. ಹೌದು, ಏನ್ ಮಾಡೋದು, ಈ ಕಾಡಲ್ಲಿ ಏನೋ ಸಿಗ್ತಾನೆ ಇಲ್ಲ ತಿನ್ನೋದಿಕ್ಕೆ. ಪುಟ್ಟಿ ಬನ್ರಿ, ಯಾಕೆ ಅಲ್ಲಿ ನಿಂತ್ಕೊಂಡಿದ್ದೀರಾ? ಅಂಕಲ್ ಬರ್ತೀವಿ. ಅಚ್ಚು ಬಾ, ಆ ಅಂಕಲ್ ಹತ್ರ ಹೇಳೋಣ. ಈ ಕಡೆ ಹೋಗೋದ ಅಂಕಲ್? ಹೌದು ಪುಟ್ಟಿ, ಆ ಕಡೆ ತುಂಬಾ ಡೇಂಜರಸ್ ಅನಿಮಲ್ಸ್ ಇದೆ. ಹೋ ಹಂಗೆ? ಹೌದು. ಅಲ್ಲ, ಯಾಕ ಹುಡುಗಿ ನಿಧಾನ ನಡ್ಕೊಂಡ್ ಬರ್ತಾ ಇದೆ? ಅಂಕಲ್, ಅದು ಅವಳಿಗೆ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆಯಲ್ಲ, ಹಂಗೆ ಅವಳಿಗೆ ಸುಸ್ತಾಗ್ತಾ ಇದೆಯಂತೆ, ತಲೆ ತಿರ್ಗಂಗ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ಲು. ಏನ್ ಪುಟ್ಟಿ, ತಲೆ ತಿರ್ಗಂಗ್ ಆಗ್ತಾ ಇದೆಯಾ? ಹೌದು ಅಂಕಲ್, ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ. ಅಚ್ಚು, ಏನಾಯ್ತು? ಏನಾಯ್ತು ಅಚ್ಚು? ರೇಷ್ಮಾ, ತುಂಬಾ ಸುಸ್ತಾಗ್ತಾ ಇದೆ, ನನಗೆ ನಿಂತ್ಕೊಳ್ಳಕ್ಕೂ ಆಗ್ತಾ ಇಲ್ಲ. ಲೋ, ಏನೋ ಮಾಡೋದು ಈ ಹುಡುಗಿನ? ಬಾಸ್, ಪಾಪ ಬಾಸ್, ಆ ಹುಡುಗಿಗೆ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ ಬಾಸ್. ಹೌದು ಕಣೋ, ಹೊಟ್ಟೆ ಹಶ್ವಾಗ್ತಾ ಇದೆ, ಗೊತ್ತಾಗ್ತಾ ಇದೆ. ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ವಲ್ಲೋ. ಈ ಕಾಡಲ್ಲಿ ಏನ್ ಸಿಗತ್ತೆ? ಅಣ್ಣ, ಅಣ್ಣ. ಏನ್ ಪುಟ್ಟಿ? ಅಣ್ಣ, ನನ್ನ ಫ್ರೆಂಡಿಗೆ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ ಅಣ್ಣ. ಅಣ್ಣ, ಹೆಂಗಾದ್ರೂ ಮಾಡಿ ಅವಳನ್ನ ಕಾಪಾಡಿ. ಅದೇ ಪುಟ್ಟಿ, ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಅಣ್ಣ, ಆಗ್ಲಿ ನೀವು ಚಿಕನ್ ಕೊಟ್ಟಲ್ಲ, ಇನ್ನೊಂದು ಚಿಕನ್ ತಂದು ಕೊಡ್ತೀರಾ ಪ್ಲೀಸ್? ಏನೋ ಚಿಕನ್ ತಂದು ಕೊಡೋದಾ? ನಾನೇನು ಇಲ್ಲಿ ಹೋಟೆಲ್ ಇಟ್ಕೊಂಡಿದ್ದೀನಾ ಚಿಕನ್ ತಂದು ಕೊಡಕ್ಕೆ? ಆಗ್ಲಿ ಚಿಕನ್ ಎಲ್ಲಿಂದ ಬಂತು ನಿಮ್ಗೆ? ಈ ಕಾಡೊಳಗೆ ಚಿಕನ್ ಎಲ್ಲಿಂದ ಬಂತು ಅಂದ್ರೆ, ಈ ಕಾಡೊಳಗ್ ಬಂದ್ವಿ, ಏನೋ ನಮ್ ಕಣ್ಣಿಗೆ ಕಾಡ್ ಕೋಳಿ ಸಿಕ್ತು, ಅದನ್ನ ಸುಟ್ಟು ತಿನ್ನೋಷ್ಟರಲ್ಲಿ ನೀನ್ ಬಂದು ತಿನ್ಬಿಟ್ಟಲ್ಲ. ಹೋ ಹೌದಾ, ನಾನೇನೋ ನಿಮ್ಮ ಹತ್ರ ತುಂಬಾ ಚಿಕನ್ ಇರುತ್ತೆ ಅನ್ಕೊಂಡು ಅದನ್ನ ನಾನೊಬ್ಳೆ ತಿನ್ಬಿಟ್ಟೆ. ನನ್ಗೆ ಹಿಂಗೆ ಅಂತ ಗೊತ್ತಿಲ್ಲ. ಮತ್ತೆ ಮತ್ತೆ ತಿಳಿಸಿ ನಾನ್ ತಿನ್ಬಿಟ್ಟೆ ಅಂತ ಹೇಳ್ಬೇಡಿ ಪ್ಲೀಸ್. ಸರಿ ಸರಿ, ಈ ಹುಡುಗಿಗೆ ಹೊಟ್ಟೆಗೆ ಏನಾದ್ರೂ ಕೊಟ್ಟರೇನೆ ಅದು ಎದ್ದೊಳತ್ತೆ, ಇಲ್ಲಾಂದ್ರೆ ತುಂಬಾ ಕಷ್ಟ. ನಮ್ಗಂತೂ ಈ ಹುಡುಗಿನ ಎತ್ಕೊಂಡು ನಡೆಯಕ್ಕಾಗಲ್ಲ. ಸರಿ, ಇಲ್ಲೆಲ್ಲಾದ್ರೂ ಹೋಗಿ ಕಾಡ್ಕೋಳಿ ಇದೆ ಅಂತ ನೋಡ್ತೀವಿ. ಆದ್ರೆ ನೀವು ಹುಡುಕಿ. ಓಕೆ. ಲೋ ಗುಂಡಾ, ನೀನ್ ಈ ಕಡೆ ಹೋಗೋ, ನಾನು ಈ ಕಡೆ ಹೋಗ್ತೀನಿ, ಆಯ್ತಾ? ಆಯ್ತು ಬಾಸ್. ಲಿಲ್ಲಿ, ಏನ್ ಜೋಲಿ? ಲಿಲ್ಲಿ, ಈ ಇಬ್ರು ಕಿಡ್ನಾಪರ್ಸ್ ಕಾಡ್ಕೋಳಿ ಹುಡ್ಕಕ್ ಹೋಗಿದ್ದಾರೆ. ನಮಗೂ ಕಾಡ್ಕೋಳಿ ಸಿಗತ್ತಾ ಅಂತ ಹುಡ್ಕೋಣ, ಬಾ ಹೋಗೋಣ. ಆಯ್ತು ಜೋಲಿ. ರೇಷ್ಮಾ, ಇಲ್ಲೇ ಇರಿ ಆಯ್ತಾ, ಎಲ್ಲೂ ಹೋಗ್ಬೇಡಿ, ಅಚ್ಚನ ನೋಡ್ಕೋ. ಆಯ್ತು ಲಿಲ್ಲಿ, ಹುಷಾರಾಗಿ ಹೋಗ್ಬಿಟ್ ಬನ್ನಿ. ಏನೋ ಎಲ್ಲಿ ಹುಡುಕಿದ್ರೆ ಇನ್ನೇನು ಸಿಗ್ತಾ ಇಲ್ಲ. ಲೋ ಗುಂಡಾ, ನಿಮ್ಗೇನೋ ಸಿಕ್ತೇನೋ? ಇಲ್ಲ ಬಾಸ್, ಹುಡುಕ್ತಾ ಇದ್ದೀನಿ, ಏನು ಸಿಗ್ತಾ ಇಲ್ಲ. ಏನಂತ ಹುಡುಗಿ ಕೊಡೋದು ಪಾಪ. ಬಾಸ್, ಏನ್ ಬಾಸ್, ಏನಾದ್ರೂ ಸಿಕ್ತಾ ಬಾಸ್? ಲೋ, ಏನು ಸಿಗ್ಲಿಲ್ಲ ಕಣೋ, ಏನೋ ಮಾಡೋದೀಗ? ಹೇ ಲಿಲ್ಲಿ, ಅಲ್ಲಿ ನೋಡು. ಎಲ್ ಜೋಲಿ? ಹೇ ಲಿಲ್ಲಿ, ಇಲ್ಲಿ ಬಾ, ನೀನು ನಾನು ತೋರಿಸ್ತೀನಿ. ಓ ಮೈ ಗಾಡ್, ಲಿಲ್ಲಿ ಬೇಗ ಬಾ. ಇಲ್ಲಿ ಸೈಡ್ ಬಿಡು. ವಾವ್ ಜೂಲಿ, ತುಂಬಾ ಥ್ಯಾಂಕ್ಸ್ ಜೂಲಿ, ಎಲ್ರೂ ಹೊಟ್ಟೆ ಹಶ್ವಲ್ಲಿದ್ರು, ನಿನ್ನಿಂದ ಈಗ ಇಷ್ಟು ದೊಡ್ಡ ಬಾಳೆಹಣ್ಣು ಗೊನೆ ಸಿಕ್ಕಿದೆ. ಹಣ್ಣು, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀಯಾ ಲಿಲ್ಲಿ? ತಡಿ ಜೂಲಿ, ಇದನ್ನ ನಮ್ಮಿಂದ ಕೀಳಕ್ಕಾಗಲ್ಲ, ಅವಣ್ಣನ್ನ ಕರಿತೀನಿ. ಓಕೆ, ನಾನೇ ಕರಿತೀನಿ. ಅಣ್ಣ ಅಣ್ಣ ಅಣ್ಣ. ಬಾಸ್, ನಿಮ್ ತಂಗಿ ಕರೀತಾ ಇದೆ ಬಾಸ್. ತಂಗಿನಾ? ತರಿಕೆ, ಏನೋ ಹೇಳ್ತಾ ಇದೀಯಾ? ಬಾಸ್, ಏನೂ ಇಲ್ಲ ಬಾಸ್, ಅದೇ ದೊಡ್ಡ ಪಾರ್ಟಿ ಫ್ಯಾಕ್ಟ್ರಿದ್ ಮಗಳು, ಆ ಹುಡುಗಿ ನಿಮ್ಮನ್ನ ಅಣ್ಣ ಅಣ್ಣ ಅಂತ ತಾನೇ ಕರೆಯೋದು ಬಾಸ್. ಅಲ್ಲಿ ಕರೀತಾ ಇದೆ ಬಾಸ್, ಅದಕ್ಕೆ ಹೇಳಿದೆ ಬಾಸ್ ತಂಗಿ ಅಂತ. ಹೋ, ಆ ಹುಡುಗಿನಾ? ಏನಂತ ಕೇಳ್ಕೊಂಬ ಹೋಗೋ. ಬಾಸ್, ನೀವು ಬನ್ನಿ ಬಾಸ್, ಅಲ್ವರೆಗೂ ಹೋಗ್ಬಿಟ್ಟು ಬರ್ಬೇಕು. ಬನ್ನಿ ಬಾಸ್, ಹೋಗೋಣ. ನಡಿಯ ಹೋಗೋಣ. ಆಯ್ತು ಬಾಸ್. ಬಾಸ್, ಏನಂತ ಕಾಣ್ತಾ ಇದೆಯಾ ಬಾಸ್? ಏನು ಕಾಣ್ತಾ ಇಲ್ಲ ಬಾಸ್, ಚೆನ್ನಾಗಿ ನೋಡಿ ಬಾಸ್, ಅಲ್ಲಿ ಬಾಳೆಹಣ್ಣಿನ ಮರ ಇದೆ. ಆ ಹುಡುಗಿರ ಅದನ್ನ ನೋಡ್ಬಿಟ್ಟೆ ಕರಿತಾ ಇದಾರೆ. ಎಲ್ಲೋ? ನೀವು ಬನ್ನಿ ಬಾಸ್, ನಾನು ತೋರಿಸ್ತೀನಿ. ಏನೋ ಇಷ್ಟು ದೊಡ್ಡ ಬಾಳೆಹಣ್ಣಿನ ಗೊನೆ ಸಿಕ್ಕಿದೆ. ಅಬ್ಬಾ, ಇಲ್ಲಿಂದ ಹೆಂಗೋ ನಾವು ಹೋಗಿ ಸೇರೋ ತನಕ ಇದನ್ನ ಇಟ್ಕೊಂಡು ತಿನ್ಬೋದು ಕಣೋ, ಹೊಟ್ಟೆ ಸೇರಲ್ಲ. ಹೌದು ಬಾಸ್. ಅಣ್ಣ ಅಣ್ಣ, ಇದನ್ನ ನಾನೇ ನೋಡಿದ್ದು ಮೊದಲು.
ಹೌದಾ ಪುಟ್ಟಿ, ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಎಲ್ರು ತುಂಬಾ ಹೊಟ್ಟೆ ಹಶ್ವಲಿದ್ರು. ಈಗ ಎಲ್ರಿಗೂ ಹಾಗಾಗಿ ಒಂದು ಆಹಾರನ ಹುಡುಕಿದ್ಯಲ್ಲ. ಒಳ್ಳೆ ಕೆಲಸ ಮಾಡಿದ್ಯಾ. ಥ್ಯಾಂಕ್ ಯು ಅಣ್ಣ. ಅಣ್ಣ, ನನ್ಗೆ ಒಂದು ಡೌಟ್ ಹೇಳ್ತೀರಾ? ಏನ್ ಡೌಟ್ ಪುಟ್ಟಿ? ಅಣ್ಣ ಅಣ್ಣ ಈ ಬಾಳೆಹಣ್ಣಿನ ಗಿಡನ ಇಲ್ಲಿ ಯಾರು ತಂದು ಇಟ್ಟಿದ್ದು? ಅದ್ ಯಾರಿಗ್ ಗೊತ್ತಮ್ಮ ಇಲ್ಲಿಟ್ಟು ಅಂತ. ಈಗ ಇದಿಲ್ಲಿ ಯಾರು ಇಟ್ರೆ ನಮ್ಗೇನೋ? ನಮಗೆ ಹೊಟ್ಟೆ ಸಿಕ್ಕಿದ್ಯಲ್ಲ, ತಗೊಂಡ್ ನಡೀತಾನೆ ಇರೋಣ, ಬಾ ಹೋಗೋಣ. ಓಕೆ. ಲೋ ಗುಂಡ, ಎತ್ಕೊಳ್ಳೋ, ತಗೊಂಬರ್ತೀಯಾ? ಆಯ್ತು ಬಸ್, ನೀವು ಹೋಗ್ತಾ ಇರಿ ಮುಂದೆ, ನಾನು ಎತ್ಕೊಂಡ್ಬರ್ತೀನಿ. ನಡಿ ಪುಟ್ಟಿ, ಹೋಗೋಣ. ಓಕೆ. ಅಣ್ಣ ಅಣ್ಣ, ಅವರಿಗೆ ಏನಂತ ಗೊತ್ತೇ ಇಲ್ಲ, ನೀವು ಸ್ವಲ್ಪ ಹೇಳ್ತೀರಾ? ಈ ಬನಾನಾ ಟ್ರೀನ ಇಲ್ಲಿ ಯಾರೋ ತಂದು ಇಟ್ಟಿದ್ದು, ಪ್ಲೀಸ್ ಹೇಳ್ತೀರಾ? ಪುಟ್ಟಿ, ಈ ಗಿಡನ ಯಾರು ಈ ಕಾಡಲ್ಲಿ ತಂದಿಟ್ಟಿರಲ್ಲ, ಅದು ತನ್ನಷ್ಟಕ್ಕೆ ಬೆಳೆದಿರತ್ತೆ. ಅതെಂಗೆ ಹೇಳ್ತೀರಾ? ಬನಾನಾ ಟ್ರೀ ಹಿಂಗೆ ತನ್ನಷ್ಟಕ್ಕೆ ಈ ಕಾಡಲ್ಲಿ ಬಂದು ಬೆಳೆದಿರತ್ತೆ. ಪುಟ್ಟಿ, ನಾವು ಊರಲ್ಲಿರುವಾಗ ನಮಗೆ ಬೇಕಾಗಿದ್ದ ಆಹಾರ ಸಿಗತ್ತೆ. ಅಂಗಡಿಯಲ್ಲಿ ಏನ್ ಬೇಕಾ ನಾವು ತಗೊಂಡ್ ತಿನ್ಬೋದು. ಆದ್ರೆ ಇಲ್ಲಿ ಕಾಡಲ್ಲಿರೋಂಥ ಪ್ರಾಣಿಗಳಿಗೆ ಹೆಂಗೆ ಆಹಾರ ಸಿಗತ್ತೆ? ಒಂದ್ ಅನಿಮಲ್ ಇನ್ನೊಂದು ಅನಿಮಲ್ನ ಹಿಡಿದು ತಿನ್ನತ್ತೆ, ಹಂಗೆ ಅದಕ್ಕೆ ಸಿಗತ್ತೆ. ಹೌದು ಪುಟ್ಟಿ, ನೀನ್ ಹೇಳ್ತಾರ ಸರಿನೇ. ನೀನ್ ಹೇಳ್ತಾ ಇರೋದು ನಾನ್ ವೆಜ್ ತಿನ್ನಂತ ಪ್ರಾಣಿಗಳು. ಅಂತ ಪ್ರಾಣಿ ಎಲ್ಲ ಇನ್ನೊಂದ್ ಪ್ರಾಣಿ ಹಿಡ್ಕೊಂಡು ತಿನ್ನತ್ತೆ. ಆದ್ರೆ ವೆಜ್ ತಿನ್ನಂತ ಪ್ರಾಣಿ ಇರತ್ತಲ್ಲ, ಈ ಮಂಗಣ್ಣ, ಕರಡಿ ಅಂತ ಪ್ರಾಣಿ ಎಲ್ಲ ಏನ್ ತಿನ್ನತ್ತೆ? ಏನ್ ತಿನ್ನತ್ತೆ ಅಂದ್ರೆ ಐ ಡೋಂಟ್ ನೋ ಅಣ್ಣ. ಅಂತ ಪ್ರಾಣಿ ಎಲ್ಲ ಇಂಥ ಫ್ರೂಟ್ಸ್ ತಿನ್ನೋದು ಗೊತ್ತಾ? ಫ್ರೂಟ್ಸು, ಹುಲ್ಲು, ಗೆಣಸು ಇಂಥದನ್ನ ತಿನ್ನುತ್ತೆ. ಆಗ ಆ ಪ್ರಾಣಿಗಳಿಗೆ ಬೇಕಂತಾನೆ ದೇವರು ಸೃಷ್ಟಿ ಮಾಡಿರಂತದ್ದು. ಓ, ಗಾಡ್ ಸೃಷ್ಟಿ ಮಾಡಿರೋದಾ? ಹೌದು ಪುಟ್ಟಿ, ಈ ಪ್ರಪಂಚದಲ್ಲಿರುವಂತ ಜೀವರಾಶಿಗಳು ತುಂಬಾ ಇದಾವೆ. ಅಂತ ಜೀವರಾಶಿಯಲ್ಲಿ ಪ್ರಾಣಿ, ಪಕ್ಷಿ, ಮನುಷ್ಯರು, ಸಣ್ಣ ಸಣ್ಣ ಇರುವೆಗಳಿಗೂ ಏನೇನ್ ಬೇಕು ಅನ್ನೋದನ್ನ ದೇವರು ಕೊಟ್ಟೆ ಕೊಡ್ತಾನೆ. ಓಕೆ ಅಣ್ಣ, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ನಿಮ್ಮ ಬಾಸ್ ಇದಾರಲ್ಲ, ಅವರಿಗಿಂತ ನೀವೇ ಬುದ್ಧಿವಂತರು. ತುಂಬಾ ಥ್ಯಾಂಕ್ಸ್ ಪುಟ್ಟಿ. ನಮ್ ಬಾಸ್ ಮುಂದೆ ಈ ತರ ಹೇಳ್ಬೇಡ ಆಯ್ತಾ? ಓಕೆ ಸರಿ, ಬೇಗ ಬನ್ನಿ ಹೋಗೋಣ. ಪುಟ್ಟಿ, ಎದ್ದಮ್ಮ ಮೇಲೆ ಬಾಳೆಹಣ್ಣು ತಂದಿದೀವಿ, ಸ್ವಲ್ಪ ತಿನ್ಬಾ. ಸರಿ ಪುಟ್ಟಿ, ಎಲ್ರು ತಗೊಂತೀನಿ, ನಮ್ಗೆ ಹೊಟ್ಟೆ ಹೋಗ್ತದೆ. ಎಲ್ಲ ತಿನ್ಬಿಟ್ಟು ಬೇಗ ನಡೆಯೋಣ. ಓಕೆ ಅಣ್ಣ. ಹಬ್ಬ, ಬೋಟ್ ಹಂಗೆ ಇದೆ ಕಣೋ. ಹೌದು ಬಾಸ್. ಬಾಸ್, ಈ ಕಾಡಲ್ಲಿ ಯಾರು ಬಂದು ನಮ್ ಬೋಟ್ ತೆಗಿತಾರೆ ಬಾಸ್? ಅದು ಹೌದು, ನೀನ್ ಹೇಳೋದು ಸರಿನೇ. ಆದ್ರೆ ಈ ಬೋಟ್ ಇದ್ರೇನೆ ಕಣೋ ನಾವ್ ಇಲ್ಲಿಂದ ಹೋಗಕ್ಕಾಗೋದು, ಇಲ್ಲಾಂದ್ರೆ ಕಷ್ಟ ಅಲ್ಲ. ಅದಕ್ಕೆ ಸ್ವಲ್ಪ ಹೆದರ್ಕೊಂಡಿದ್ದೆ ನಾನು. ಹಂಗ ಬಾಸ್. ಅಂಕಲ್, ಇದು ನಿಮ್ದ ಬೋಟು? ಹೌದು ಪುಟ್ಟಿ, ಇದೇ ಬೋಟು, ಇದ್ರಲ್ಲೇ ನಾವೀಗ ಹೋಗೋದು. ಅಂಕಲ್, ಇದು ತುಂಬಾ ಸಣ್ಣ ಬೋಟ್ ಇದೆ, ಇದರಲ್ಲಿ ನಾವ್ ಇಷ್ಟ ಜನ ಹತ್ಕೊಂಡು ಹೋಗ್ಬೋದಾ? ಅದೆಲ್ಲ ನೀನೇನು ಹೆದರ್ಕೊಂಬೇಡ ಪುಟ್ಟಿ, ಆರಾಮ್ಸೆ ಇದ್ರಲ್ಲಿ ನಾವೆಲ್ಲರೂ ಹೋಗ್ಬೋದು. ಆಯ್ತು ಅಂಕಲ್. ಅಲ್ಲ ಪುಟ್ಟಿ, ಬಾಳೆಹಣ್ಣಿತ್ತಲ್ಲ ಮಿಕ್ಕಿದ್ದು ಎಲ್ಲಿ? ಅಂಕಲ್, ಇನ್ನೊಂದ್ ಸ್ವಲ್ಪ ಬಾಳೆಹಣ್ಣಿತ್ತಲ್ಲ, ಅಲ್ಲೊಬ್ಳು ನಿಂತ್ಕೊಂಡಿದ್ದಾಳಲ್ಲ, ಅವಳೇ ಎಲ್ಲ ಬಾಳೆಹಣ್ಣು ತಿನ್ಬಿಟ್ಲು. ಏನು, ಈ ಹುಡುಗಿ ಒಬ್ಳೆ ಅಷ್ಟೊಂದು ಬಾಳೆಹಣ್ಣು ತಿನ್ಬಿಡ್ತಾ? ಅಣ್ಣ ಅಣ್ಣ, ಈ ಬೋಟಲ್ಲಿ ಇಷ್ಟು ಜನ ಹತ್ಕೊಂಡು ಹೋದ್ವಿ ಅಂದ್ರೆ ನೀರಲ್ಲಿ ಮುಳುಗೋಗಲ್ವಾ? ಏನಾಯ್ತು? ಇಲ್ಲಿಂದ ಹೊರಡೋಕ್ ಮುಂಚೆನೆ ಈ ತರ ಅಡ್ಬಾಯಿ ಇಡ್ತಾ ಇದೆ ಈ ಹುಡುಗಿ. ಹೇ ಹುಡುಗಿ, ಏನ? ಬಾಸ್ ಬಾಸ್, ಸಿಟ್ ಮಾಡ್ಕೊಂಬೇಡಿ ಬಾಸ್. ಏನ ಸಿಟ್ ಮಾಡ್ಕೊಂಬಂದು? ಹುಡುಗಿ, ಯಾಕೆ ಈ ತರ ಅಡ್ಬಾಯಿ ಇಡ್ತಾ ಇದ್ಯಾ? ಇಲ್ಲಿಂದ ಹೊರಡೋದಕ್ಕೆ ಮುಂಚೆ ಸುಮ್ಮನೆ ಇರ್ಬೇಕು, ಬಾಯಿ ಮುಚ್ಕೊಂಡು. ಮೈ ಗಾಡ್, ಅಣ್ಣ ಅಣ್ಣ, ಯಾಕೆ ನನ್ನನ್ನ ಬೈತೀರಾ? ಬಾಸ್, ಸಿಟ್ ಮಾಡ್ಕೊಂಬೇಡಿ ಬಾಸ್. ನೀವೇ ನನ್ಗೆ ಹೇಳ್ಬಿಟ್ಟು ಈಗ ಮಕ್ಕಳ ಮೇಲೆ ನೀವೇ ಸಿಟ್ ಮಾಡ್ಕೊಂಡ್ರೆ ಹೆಂಗೆ ಬಾಸ್? ಏನೋ ಹೇಳ್ತಾ ಇದ್ಯಾ? ಮತ್ತೆ ಇಲ್ಲಿಂದ ಹೊರಡಕ್ ಮುಂಚೆನೆ ಆ ಹುಡುಗಿ ಆ ತರ ಹೇಳ್ತಾ ಇದೆ. ನಾವು ತಾನೇ ಈ ಬೋಟಲ್ ಹೋಗೋದು, ಏನಾದ್ರೂ ಅಂದ್ರೆ ಏನ್ ಮಾಡೋದು? ಬಾಸ್, ಸಣ್ಣ ಹುಡುಗಿ ಬಾಸ್, ಏನೋ ಗೊತ್ತಿಲ್ಲದೆ ಹೇಳ್ಬಿಡ್ತು ಬಾಸ್, ಬಿಟ್ಬಿಡಿ ಬಾಸ್. ಬಾಸ್, ದೊಡ್ಡ ಫ್ಯಾಕ್ಟ್ರಿ ಎಲ್ಲ ಇಟ್ಕೊಂಡಿದಾರಲ್ಲ ಬಾಸ್, ಆ ಹುಡುಗಿ ಹತ್ರ ಚೆನ್ನಾಗಿರ್ಬೇಕಂತ ನೀವು ತಾನೇ ಹೇಳಿದ್ರಿ ಬಾಸ್. ಈಗ ಆ ಹುಡುಗಿನೇ ಹಾಳಾಗ್ ಮಾಡ್ಬಿಟ್ರಲ್ಲ ಬಾಸ್. ಓಹ್, ಹೌದಲ್ಲ ಪುಟ್ಟಿ? ಪುಟ್ಟಿ, ವಾಟ್ ಅಣ್ಣ? ಪುಟ್ಟಿ, ಅಳ್ಬೇಡ ಪುಟ್ಟಿ, ಏನೋ ಗೊತ್ತಿಲ್ದಂಗೆ ಸಿಟ್ಟಲ್ಲಿ ಬೈದ್ಬಿಟ್ಟೆ. ಬೋಟಲ್ಲಿ ಇಷ್ಟು ಜನ ಹೋಗ್ತಾ ಇದೀವಿ, ನೀನ್ ಆತರ ಹೇಳಿದ ತಕ್ಷಣ ನನಗೆ ಹೆದರಿಕೆ ಆಗ್ಬಿಡ್ತು, ಅದಕ್ಕೆ ಆತರ ಬೈದ್ಬಿಟ್ಟೆ. ಬೇಜಾರ್ ಮಾಡ್ಕೊಂಬೇಡ, ಅಣ್ಣ ತಾನೇ ಬೈದಿದ್ದು. ಆಯ್ತಾ? ಓಕೆ ಅಣ್ಣ. ಸರಿ, ಇಲ್ಲಿಂದ ಹೋಗೋದಿಕ್ಕೆ ಸ್ವಲ್ಪ ಬೋಟ್ನ ಹಿಂದ್ಗಡೆ ದಬ್ಬಿ, ಆಯ್ತಾ? ಆ ನೀರಿದೆಯಲ್ಲ, ಆ ನದಿವರೆಗೂ ದಬ್ಕೊಂಡ್ ಬನ್ನಿ. ಓಕೆ ಅಣ್ಣ. ಬಾಸ್, ಮಕ್ಕಳೆಲ್ಲ ದಬ್ಬದ್ ಬೇಡ ಬಾಸ್, ನಾನೇ ದಬ್ಕೊಂಡ್ ಬರ್ತೀನಿ, ನೀವು ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಹೋಗಿ. ಆಯ್ತು ಕಣ, ಎಲ್ಲಾರು ನನ್ನೊಟ್ಟಿಗೆ ಬನ್ನಿ. ಆಯ್ತು ಅಂಕಲ್.
ವಿಡಿಯೋಸ್ನ ಮಿಸ್ ಮಾಡದೆ ನೋಡಿ. ಹಾಗೆ ತುಂಬಾ ಜನ ವಿಡಿಯೋಸ್ ನೋಡ್ತೀರಾ, ಅದೇ ಲೈಕ್ ಮಾಡೋದನ್ನ ಮರ್ತೋಗ್ಬಿಡ್ತೀರಾ. ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೇನೆ ಶೇರ್ ಮಾಡಿ. ಮತ್ತೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾವು ಹಾಕುವಂತ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಬಾಯ್ ಬಾಯ್ ಫ್ರೆಂಡ್ಸ್.